ಸರ್ ನಮ್ದು ಇವಾಗ ಸಮಾಜ ನಿರ್ಮಾಣ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಸರ್ಕಾರಕ್ಕೆ ಹೇಳ್ತಾ ಇದ್ದೇವೆ. ಅದೇ ರೀತಿ ಈ ಥರ ಕೋಮುಗಲಭೆ ಆದಾಗ ಆಲ್ಮೋಸ್ಟ್ ಕೋಮುಗಲಭೆ ಅಂದರೆ ಇವಾಗ ಉದಯಗಿರಿ ತಗೊಳ್ರಿ, ನೀವು DJ ಗೆಜಿ ಹೇಳಿ ತಗೊಳ್ರಿ, ನೀವು ಹುಬ್ಬಳ್ಳಿಯಲ್ಲಿ ಆಗಿರೋ ಗಲಭೆ ತಗೊಳ್ರಿ, ಮಹಾರಾಷ್ಟ್ರ ಗಲಭೆ ತಗೊಳ್ರಿ, ಅದೇ ರೀತಿ ಪಶ್ಚಿಮ ಬಂಗಾಳ ಗಲಭೆ, ಇವೆಲ್ಲ ಗಲಭೆಗಳಾದಾಗ ಈ ಗಲಭೆಕೋರರನ್ನು ಬಂಧಿಸಬೇಕು, ಇವನ್ನೆಲ್ಲ ನಾವು ತಡೆ ಹಿಡಿಬೇಕು, ಇವರೆಲ್ಲ ನಾವು ಇವ್ರದ್ದು ಒಂದು ಹೆಡೆಮರಿ ಕಟ್ಟಬೇಕು ಅಂತ ಹೇಳೋ ರಾಜಕಾರಣಿಗಳು ಅದು ಹೇಳೋದು ಬಿಟ್ಟು ಇಲ್ಲ ಇದೊಂದು ವಿಶೇಷ ವರ್ಗದವರು ಮಾಡ್ತಾ ಇಲ್ಲ, ಈ ಥರ BJP ಅವ್ರು ಮಾಡ್ತಾ ಇದ್ದಾರೆ, ಯಾವುದೋ ವಿಷ ಹಾಕೊಂಬಂದು ಅರೆಸ್ಟರ್ ಮಾಡ್ತಾ ಇದ್ದಾರೆ, ಅವ್ರು ಪ್ರಚೋದನೆ ಕೊಟ್ಟಾಗಲ್ಲ, ಕೊಟ್ಟಾಗಲ್ಲ, ಅವ್ರು ಯಾವುದೋ ಥರ ಗಹಗಹಿಸಿ ನಗುವಂಥ ಸ್ಥಿತಿ ನಿರ್ಮಾಣ ಮಾಡ್ತಾ ಇಲ್ಲ ಅವರು. ಅವ್ರದ್ದು ಸಮಸ್ಯೆ ಏನಾಗಿದೆ ರೀ, ಈಗ ಎಡಚರರು ಇರ್ಬೋದು, ಈ ಕಾಂಗ್ರೆಸ್ ಪ್ಲಸ್ ಇತರ ಪಾರ್ಟಿಗಳೇನಿದಾವಲ್ಲ ರೀ, ಅವ್ರಿಗೆ ಹತಾಶ ಭಾವನೆ ಬಂದ್ಬಿಟ್ಟಿದೆ. ಯಾಕಂದರೆ 70 ವರ್ಷಗಳಿಂದ ಅವರು ದೇಶವನ್ನು ಹಾಳು ಮಾಡ್ತಾನೆ ಬಂದಿದ್ದಾರೆ. ಅವ್ರಿಗೆ ಕೈಯಲ್ಲಿ ಅಧಿಕಾರ ಇಲ್ಲ ಅಂದಮೇಲೆ ಅವ್ರಿಗೆ ವಿಲು ಒದ್ದಾಡ್ತಾ ಇದ್ದಾರೆ. ಸೊ ಇದು ಬೇರೆ ದೇಶಗಳದ್ದು ಅವಲಂಬನೆ ಇಟ್ಕೊಂಡು ನಮ್ಮ ದೇಶದವರು ಮತ್ತು ಈ ಕಾಂಗ್ರೆಸ್ನವರು ಎಡಚರರು ಇವರೆಲ್ಲ ಒಂದು ಪ್ಲ್ಯಾನ್ ಇದೆ, ಒಂದು ಯೋಜನೆ ಇದೆ ಅಂತ ನನಗೆ ಅನಿಸುತ್ತೆ ರೀ. ಯಾಕಂದ್ರೆ ಸಮಾಜವನ್ನು ಒಡಿಬೇಕು, ಸಮಾಜವನ್ನು ತುಳಿಬೇಕು. ಹಿಂದೂ ಸಮಾಜ ಅಂತ ಹೇಳಿದ್ರೆ ಇದು ನಿರ್ಲಜ್ಜ ಸಮಾಜ. ಹಿಂದೂ ಸಮಾಜ ಅಂದರೆ ಇದು ಒಂದು ನಪುಸಂತಕ ಹೊಂದಿರುವಂಥ ಸಮಾಜ ಅಂತೇಳಿ ಬಿಂಬಿಸ್ತಾ ಸಮಾಜವನ್ನು ಎರಡು ಕೋಮವಾಗಿ ಒಡೆದು ಒಂದು ಕೋಮನ್ನು ಮೇಲಾಗಿ ತೋರಿಸೋದು, ಇನ್ನೊಂದು ಕೋಮನ್ನು ಕೆಳಗಾಗಿ ತೋರಿಸೋದು, ಅವರು ಒಗ್ಗಟ್ಟಿದ್ದಾರೆ ಅಂತೇಳಿ ತೋರಿಸೋದು, ನಮ್ಮಲ್ಲಿ ಒಗ್ಗಟ್ಟು ಇಲ್ಲ ಅಂತ ತೋರಿಸೋದು, ಈ ಥರದ ಪ್ರಯತ್ನಗಳು ಕೂಡ ಸಾಮಾನ್ಯವಾಗಿ ನಡೀತಾ ಇದ್ದಾವೆ. ಈ ಎಲ್ಲ ಪಾರ್ಟಿಗಳು ಕೂಡ ಈಗ ಮಾಡ್ತಾ ಇದ್ದಾವೆ. ಈ ಥರದ್ದು ಎಲ್ಲೆಲ್ಲಿ ಆಗ್ತಾ ಇದ್ದಾವೆ ಅಂತ ನಾವು ಒಂದು ಸರಿ ಯೋಚನೆ ಮಾಡ್ತಾ ಹೋದರೆ ಎಲ್ಲಿ BJP ಥರ ಸರ್ಕಾರಗಳಿದ್ದಾವೆ, ಕರ್ನಾಟಕ ಇರ್ಬೋದು, ಪಂಜಾಬ್ ಇರ್ಬೋದು, ಈ ಥರದ ಎಲ್ಲೆಲ್ಲಿ ಇದಾವೆ ಅಲ್ಲೆಲ್ಲಿ ಮಾಡ್ತಾ ಹೋಗ್ತಾರೆ. ನಾವು ನಿಮ್ಗೆ ಹಂಗೆ ಹೇಳಬೇಕಾದ್ರೆ ನಾಗ್ಪುರದಲ್ಲಿ ಇಲ್ಲಿವರೆಗೂ ಯಾವುದೂ ಗಲಾಟೆಗಳಾಗಿಲ್ಲ. ಯಾಕಂದರೆ ಅವ್ರದ್ದು ಹುಬ್ಬಳ್ಳಿ ಅದೇ ಥರದ ಒಂದು ವಾತಾವರಣದಲ್ಲಿ ನೋಡಿದಾಗ 82-83ರಲ್ಲಿ ಒಂದು ಸರಿ ದಂಗೆ ಎದ್ದಿದ್ರು. ಆವಾಗ ಹಿಂದೂ ಸಮಾಜ ಕೊಟ್ಟ ಉತ್ತರಕ್ಕೆ ಇನ್ನೂ ಮಟ್ಟ ಏನಾಗಿರಲಿಲ್ಲ. ಬಟ್ ಅದು ಇವತ್ತಿಗೆ ಅದು ಮತ್ತು ಹೊರಹೊಮ್ಮಿದೆ. ಅವತ್ತೂ ಕೂಡ ಅಲ್ಲಿ ಬೇರೆ TV ಚಾನಲ್ಗಳ ಇಂಟರ್ವ್ಯೂ ಮಾಡಿದವನು ಕೂಡ ಯಾವ ಗಾಡಿಗಳಲ್ಲಿ ಯಾವ ಮನೆಗಳ ಮೇಲೆ ಹಿಂದೂ ದೇವತೆಗಳಿದ್ದಾರೋ, ಹಿಂದೂ ಹೆಸರುಗಳಿದ್ದಾವೋ ಆ ಗಾಡಿಗಳನ್ನು ಆ ಮನೆಗಳನ್ನು ಮಾತ್ರ ಧ್ವಂಸ ಮಾಡಿದ್ರೆ ಇದು ನಾವು ಭಾಳ ಗಣನೆಗೆ ತಗೋಬೇಕಾಗ್ತದೆ. ಈ ಥರ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಹಿಂದೂಗಳಿದ್ದಾರೆ ಅವ್ರನ್ನ ಹೋಗಿ ಹೊಡಿತಾ ಇದ್ದಾರೆ. ಎಲ್ಲಿ ಒಬ್ಬನೇ ಇರ್ತಾನೆ ಅವನು ಹೊಡಿತಾ ಇದ್ದಾರೆ. ಇಲ್ಲಿ ಬಂಗಾಳದಲ್ಲಿ ಅವನು ಸ್ಕಲ್ಪ್ಚರ್ ಮೂರ್ತಿಗಳನ್ನು ಕೆತ್ತವನು ಹೊಡಿತಾ ಇದ್ದಾರೆ. ಕಾರಣ ಏನು? ಎಲ್ಲಿ ನಮ್ಮ ಶ್ರದ್ಧಾ ಕೇಂದ್ರಗಳಿದ್ದಾವೆ, ಯಾರು ಹಿಂದೂಗಳ ಬಗ್ಗೆ ಶ್ರದ್ಧೆಯನ್ನು ಮೂಡಿಸ್ತಾರೋ ಅವರು ಪ್ರಚಾರಕರಾಗಿರಬಹುದು, ಏನದು RSS ಅಥವಾ ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು, ನಮ್ಮ ದೇವಸ್ಥಾನಗಳಿರ್ಬೋದು, ನಮ್ಮ ಸ್ವಾಮಿಗಳಿರ್ಬೋದು, ಅವ್ರಗಳ ಮೇಲೆ ದಾಳಿಗಳು ಮಾಡುವಂಥದ್ದು, ಅವ್ರಗಳ ಮೇಲೆ ಮಾನಸಿಕವಾಗಿ ದಾಳವಂತ ಮಾಡೋದಂಥದ್ದು, ಈ ಥರದ ವಿಚಾರಗಳನ್ನೆಲ್ಲ ಮಾಡ್ತಾ ಹಿಂದೂ ಸಮಾಜವನ್ನು ಖೋಖಲಾ ಮಾಡಬೇಕು, ಹಿಂದೂ ಸಮಾಜವನ್ನು ಟೊಳ್ಳು ಮಾಡಬೇಕು ಅನ್ನುವ ದೃಷ್ಟಿಯಿಂದ ಇಟ್ಕೊಂಡು ಈ ಕೆಲಸ ಆಗ್ತಾಯಿದೆ. ಅದಕ್ಕೆ ಇದೆಲ್ಲ ಚಟುವಟಿಕೆಗಳಿಗೆ ಒಂದರಿಂದ ಮೇಲೆ ಒಂದೇ ಸಮಾಜ ಮಾಡ್ತಾ ಇದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಸರ್, ಭಾರತ ದೇಶದ ಸರ್ವಧರ್ಮ ಸಮಾಜ ಎಲ್ಲ ನಾವು ಕೂಡಿ ಬಾಳ್ತಾ ಇದ್ದೀವಿ. ಇಲ್ಲಿ APJ ಅಬ್ದುಲ್ ಕಲಾಂ ಅಂತ ನೋಡಿದ್ದೀವಿ, ಬಿಸ್ಮಿಲ್ ಖಾನ್ ಅಂತ ದೊಡ್ಡ ನಾವು ಇವರು ನೋಡ್ತಾ ಇದ್ದೀವಿ, ಕಲಾವಿದರು ನೋಡ್ತಾ ಇದ್ದೀವಿ. ನಾವು ಅವರೆಲ್ಲ ಪೂಜಿಸ್ತೀವಿ, ಇವಾಗಲೂ ಗೌರವಿಸ್ತೀವಿ ಕೂಡ. ಸೊ ನಮ್ಮಲ್ಲಿ ಪ್ರಾಜ್ಞರು ಇಲ್ವೇ? ಅವರ ವರ್ಗದಲ್ಲಿ ಪ್ರಾಜ್ಞರು ಇಲ್ವೇ? ಬುದ್ಧಿಜೀವಿಗಳಿಲ್ವೇ? ಅವರ ಹೊರಗಡೆ ಬಂದು ಈ ಥರ ಘಟನಾವಳಿಗಳು ಮಾಡಲಿಕ್ಕೆ ಹೋಗಬಾರ್ದು, ಈ ಥರ ಮಾಡೋದ್ರಿಂದ ಈ ಥರ ಮುಂದೆ ನಿಮಗೆ ಸಮಸ್ಯೆ ಆಗ್ತಾ ಇದ್ದಿಲ್ಲ, ಈ ಥರ ಮಾಡೋದ್ರಿಂದ ಮುಂದಿನ ಪೀಳಿಗೆ ಈ ಥರ ಪ್ರಚೋದನೆ ಕೊಟ್ಟ ಆಗುತ್ತೆ, ಈ ಥರ ಮಾಡೋದು ತಪ್ಪು ಅಂತ ಇನ್ನೂರಿಗೆ ಯಾರು ಹೇಳಕ್ಕೆ ಬಂದಿಲ್ಲ ಸರ್, ಯಾರು ಹೇಳೋದು ಇಲ್ಲ. ಇದನ್ನು ನೋಡಿದಾಗ ಅವರು ಕೆಲವು ವರ್ಕ್ ಮಾಡಿದಾಗ ಕಣ್ಣು ಮುಚ್ಕೊತ್ಕೊಳ್ಳೋದು, ಇನ್ನೊಬ್ರು ಮಾಡಿದಾಗ ಅದರ ವೋಕಲ್ ಆಗಿರೋದ್ರಿಂದ ನೋಡಿದರೆ ಈ ಪ್ರಶ್ನೆಗೆ ರಾಜಕೀಯ ಅಂತ ಅನ್ಸುತ್ತೆ. ಪ್ರಶ್ನೆಗೆ ಉತ್ತರನ ರಾಜಕೀಯ ಅಂತ ಹೇಳ್ತದೆ. ಯಾಕೆಂದರೆ ಸಾಮಾನ್ಯವಾಗಿ ನೀವು ಒಬ್ಬ ಮುಸಲ್ಮಾನನ ಹತ್ರ ಹೋಗಿ ಕೇಳಿದರೆ ಇಲ್ಲಪ್ಪ ನಾ ಇಲ್ಲಲ್ಲ ಹಿಂದೂ ಮತ್ತು ಮುಸ್ಲಿಮ್ ಎಲ್ಲ ಒಂದು ಅಂತ ಹೇಳ್ತಾರೆ. ಅದೇ ಯಾವಾಗ ಅವ್ರು ಗುಂಪಿನಲ್ಲಿ ಸೇರ್ತಾರೆ ಅವಾಗ ಹೋಗಿ ಕೇಳಿದ್ರೆ ಹಿಂದೂ ಸಮಾಜನೇ ಬೇರೆ, ಮುಸ್ಲಿಂ ಸಮಾಜನೇ ಬೇರೆ, ನಾವು ಇರೋದಿಲ್ಲ ಆಳಕ್ಕೆ ಅಂತ ಹೇಳ್ತಾರೆ. ಈಗ ಅವ್ರದ್ದು ಪರಿಸ್ಥಿತಿ ಹೆಂಗಿದೆ ಅಂತಂದರೆ ಗಜನಿ ಗೋರಿಯನ್ನು ಅವರು ಆದರ್ಶವಾಗಿ ಮಾಡ್ಕೊಂಡಿದ್ದಾರೆ. ನಾವು ನೋಡ್ತಾ ಇರಬಹುದು, ನಮ್ಮ ಶಾಲಾ ಪಠ್ಯ ಪುಸ್ತಕದಲ್ಲಿ ನಾವು ಹಳಬರಿರಬೇಕಾದ್ರೆ 25-30 ವರ್ಷಗಳ ಹಿಂದೆ ಟಿಪ್ಪು ಸುಲ್ತಾನ್ ಒಬ್ಬ ಯೋಧ ಅನ್ನೋ ಬದಲು ಅವನ ಒಬ್ಬ ಹುಲಿಯನ್ನು ಕೊಂದ ಅನ್ನೋದು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಆದರೆ ಇವತ್ತಿಗೆ ಹೆಂಗೆ ಅನಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಟಿಪ್ಪು ಸುಲ್ತಾನೇ ಅವರ ಆದರ್ಶ, ದೇವರ ನಂತರ ಅವ್ರು ಪೂಜೆ ಮಾಡೋದು ಹಜರತನ್ನು ಟಿಪ್ಪು ಸುಲ್ತಾನ್ ಅಂತ ಹೇಳ್ತಾರೆ. ಅದೇ ಥರ ಈಗ ಗಜನಿ ಗೋರಿ ಇದ್ದರು, ಗಜನಿಗನ್ಕೂ ಅವರು ಇದು ಮಾಡ್ತಿರಲಿಲ್ಲ. ಅಂದರೆ ಅವರನ್ನು ಮುಟ್ಟುವಂಥ ಅಥವಾ ಮಾತಾಡಿಸುವಂಥ ಅವ್ರ ಬಗ್ಗೆ ಹೇಳ್ಕೊಳ್ಳುವಂಥ ಏನೂ
ಪ್ರಮೇಯನ ಅವರು ಒಂದು ತಂದ್ಕೊತಿರಲಿಲ್ಲ. ಆದರೆ ಇವತ್ತು ಅವನು ಕೂಡ ಅವ್ರಿಗೆ ಆದರ್ಶ ಆಗಿದ್ದಾನೆ. ಅಂದ್ರೆ ಇದನ್ನು ಬಿತ್ತುವಂಥ ಕೆಲಸ ಈ ಪಾರ್ಟಿಗಳು ಮಾಡ್ತಾ ಇದ್ದಾವ್ರಿ. ಯಾಕಂದರೆ ನೀವು 10 ಜನ ಇದ್ದಾಗ ಒಂದು ಧೋರಣೆ, ಒಬ್ಬ ಇದ್ದಾಗ ಒಂದು ಧೋರಣೆ ಅಂದಾಗ ಅವನ ಮನಸ್ಸಿನ ಸ್ಥಿತಿ ಹೆಂಗೈತಿ ಅಂತ ಹೇಳಿದ್ರೆ ಯಾರು ಅವನನ್ನು ಆ ಫೀಡ್ ಮಾಡ್ತದ ನ್ಯೂಸನ್ನು ಅದರ ಮುಖಾಂತರ ಈ ವಿಷಯಗಳನ್ನು ಅವ್ರಿಗೆ ಮುಟ್ಟಿ ಅವರು ಆಟೋಮೆಟಿಕ್ಲಿ ತಾನೇನು ಭಾರತೀಯನೇ ಆಗೋದು ಬಿಟ್ಟು ಒಬ್ಬ ಮುಸಲ್ಮಾನ ಆಗಿ ಪರಿವರ್ತನೆ ಆಗ್ತಾ ಇದ್ದಾನೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಅವರು ದೃಷ್ಟಿಯಿಂದ ಮುಸಲ್ಮಾನ ಅಂತ ಹೇಳಿದ್ರೆ ಬೇರೆ ದೇಶದಲ್ಲಿ ವಾಸಿಸುವನು, ಅಲ್ಲಾನ ಈ ದೃಷ್ಟಿಯಿಂದ ವಾಸಿಸುವನು, ಅಲ್ಲಾನ ಸಲುವಾಗಿ ವಾಸಿಸುವನು. ಅವನು ಅದೆಲ್ಲ ಇರೋದಲ್ಲಿ ಬೇರೆ ದೇಶದಲ್ಲಿ, ಅಲ್ಲ ಇರೋದು ಬೇರೆ ದೇಶದಲ್ಲಿ. ಅವರು ನಮ್ಮ ಪರಿಕಲ್ಪನೆಗೋಸ್ಕರ ಇಲ್ಲೊಂದು ದೇವಸ್ಥಾನಗಳನ್ನು, ಅವರವರ ಗಿರಿಜಾಘರಗಳನ್ನು, ಅವರವರ ಮಸೀದಿಗಳನ್ನು ಮಾಡ್ಕೊಂಡಾದ್ರೆ ಬಿಟ್ಟರೆ ಅವ್ರು ಇರೋದು ಬೇರೆ ಕಡೆ, ಅವರು ನಿಷ್ಠೆ ಇರೋದು ಬೇರೆ ಕಡೆ. ಈಗ ನೀವು ನೋಡ್ತೇವೆ ಪಾಲಿಸ್ತೇನ್ ಇಲ್ಲಿ ಒಂದು ಮೊನ್ನೆ ಹುಬ್ಬಳ್ಳಿಯಲ್ಲಿ ಒಂದು ರಂಜಾನ್ ಸಮಯದಲ್ಲಿ ಒಂದು ಅವರು ನಮಾಜ್ ಬಿದ್ದಾದಮೇಲೆ ಈ ವಕ್ಫ್ ವಿರುದ್ಧ ಅವರು ಒಂದು ಪ್ಲೇಕಾರ್ಡ್ಸ್ಗಳನ್ನು ಹಿಡ್ಕೊಂಡ್ರು. ಟಿವಿ ಮೀಡಿಯಾಗಳಲ್ಲಿ ಬರಬೇಕಂತ ಹಿಡ್ಕೊಂಡ್ರು. ತಪ್ಪಿಲ್ಲ, ಎಲ್ರಿಗೂ ಅವರವರ ಅಧಿಕಾರಗಳಿದ್ದಾವೆ. ಪ್ರಜಾಪ್ರಭುತ್ವ ದೇಶದಲ್ಲಿ ಪ್ರತಿಭಟನೆ ಮಾಡುವ ಅವಕಾಶ ಎಲ್ರಿಗೂ ಕೂಡ ಇದೆ. ಆದರೆ ಅಲ್ಲಿ ಹಿಡ್ಕೊಳ್ಳೋದೆ ಅವ್ರ ಧ್ವಜಗಳೇನು ಅವತ್ತು ಪ್ಯಾಲೆಸ್ತೇನ ಧ್ವಜಗಳನ್ನು ಹಿಡಿತಾರೆ. ಅದಕ್ಕೂ ಇದಕ್ಕೂ ಏನು ಸಂಬಂಧ? ಇದು ಫಂಡೆಡ್ ಟು ಕಮ್ಯುನಿಟಿ, ಫಂಡೆಡ್ ಬೈ ಕಮ್ಯುನಿಟಿ, ಫಂಡೆಡ್ ಬೈ ಅ ಪಾರ್ಟಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ಅನಿಸ್ತದೆ. ಸೊ ಇದೆಲ್ಲ ನೋಡಿದ್ರೆ ಇದು ಹಣ ತಗೊಂಡು ಮಾಡುವಂತಹ ಕೆಲಸ ಅಂದರೆ ತಪ್ಪಾಗಲಿಕ್ಕಿಲ್ಲ ಅಂತ ಅನ್ನಿಸ್ತದೆ. ಯಾಕಂದರೆ ಕೆಲವು ಪಾರ್ಟಿಗಳು ಕೆಲವು ಲೀಡರ್ಗಳು ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ. ಸರ್, ಇವೆಲ್ಲ ಘಟನೆಗಳಿಗೆ ನೋಡಿದರೆ ದೇಶ ಎಲ್ಲಿ ಹೋಗಿ ನಿಲ್ಲುತ್ತೆ. ಆಮೇಲೆ ಹಿಂದೂಗಳು ಅಟ್ಲೀಸ್ಟ್ ಶಾಂತಿಯುತ ಪ್ರತಿಭಟನೆ ಮಾಡಲಿಕ್ಕೂ ಹೊರಗೆ ಬರ್ತಾ ಇಲ್ಲ. ಅವ್ರವ್ರ ಫ್ಯಾಮಿಲಿ ಒಳಗಡೆ ನಾನು ಆರಾಮಿದ್ದೀನಿ, ನನ್ನ ಮಕ್ಕಳು ಆರಾಮಿದ್ದಾರೆ, ನನ್ನ ಕುಟುಂಬ ಚೆನ್ನಾಗಿರಬೇಕು ಅಂತ ನೋಡ್ತಾ ಇದ್ದಾನೆ. ಓನ್ಲಿ ತನ್ನ ಗ್ಯಾಜೆಟ್ಸ್ನಲ್ಲೇ ಬ್ಯುಸಿ ಆಗಿರ್ತಾನೆ. ಅವನು ಯಾವುದೇ ಪ್ರತಿಭಟನೆ ನೋಡ್ತಾನೋ ಆಗಿದೆ ಎಲ್ಲ ಇಷ್ಟ ನೋಡ್ತಾ ವಿಚಾರ ಮಾಡ್ತಾ ಇದ್ದಾನೆ. ಅಟ್ಲೀಸ್ಟ್ ತಮ್ಮ ಸುತ್ತಮುತ್ತಲು ಜಾಗೃತಿ ಮೂಡಿಸೋ ಕೆಲಸಗಳನ್ನ ಆಗ್ತಾ ಇಲ್ಲ. ಇದನ್ನು ನೋಡಿದಾಗ ಮುಂದೆ ಯಾವ ಥರ ಹೋಗುತ್ತೆ ದೇಶ? ಈಗ ಹಿಂದೂಗಳ ಪರಿಸ್ಥಿತಿ ಅನ್ನೋಕ್ಕಿಂತನೂ ಹಿಂದೂಗಳ ಯಾವ ಸ್ಥಿತಿಗೆ ತಂದಿಟ್ಟಾರ್ರಿ ಅಂತ ಹೇಳಿದ್ರೆ, ಈಗ ನೀವು ಕರ್ನಾಟಕದಲ್ಲಿ 4% ಮುಸಲ್ಮಾನರ ಅವ್ರಿಗೆ ಸವಲತ್ತುಗಳನ್ನು ಕೊಡುವಂಥ ಗೌರ್ಮೆಂಟ್ ಕೆಲಸದಲ್ಲಿ ಸವಲತ್ತುಗಳನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ. ಅಂದರೆ ಹಿಂದೂಗಳು ಯಾವ್ದಾಗೂ ಇರಲೇಬಾರದು. ಈಗ ನೀವು ಒಂದು ತೆಂಗಿನಕಾಯಿ ವ್ಯಾಪಾರವನ್ನು ನೋಡ್ಬೋದು, ಒಂದು ಯಾವುದೋ ಸಬ್ಜಿ ಮಂಡಿಯಲ್ಲಿ ನೋಡ್ಬೋದು. ಇರೋರೆಲ್ಲ ಅವ್ರಿಗೇನು ಕೆಲಸಗಳಿರೋಂಗಿಲ್ಲ. ಬೆಳಗ್ಗೆ 4 ಗಂಟೆಯಿಂದ 10 ಗಂಟೆವರೆಗೂ ಮಾತ್ರ ಅದು ಕೆಲಸ. ಅವ್ರದ್ದಾದ್ಮೇಲೆ ಪೂರ್ತಿ ಅವರು ಫ್ರೀ ಆಗಿಬಿಡ್ತಾರೆ. ಅವ್ರ ಕೆಲಸಗಳೇನು ಅಂದರೆ ಧರ್ಮದ ಕೆಲಸ ಮಾಡ್ತಾರೆ. ಅದು ಹಿಂದೂಗಳು ಏನಾಗಿದ್ದಾರೆ, ಇವು ಕೆಲಸ ಮಾಡೋಕೆ ಅವ್ರಿಗೆ ಇಷ್ಟ ಇಲ್ಲ. ಅವರೆಲ್ಲ ಸಣ್ಣ ಪುಟ್ಟ ಕೆಲಸ ಅಂತ ಅನ್ಕೊತಾರೆ. ಅವ್ರೇನು ಮಾಡ್ತಾಯಿದ್ದಾರೆ, ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಇದೇ ಕೆಲಸ. ಅವನು ಯಾರೋ ಒಬ್ಬನ ಬ್ಯಾಂಕಿಗೆ ಹೋಗ್ತಾನೆ, ಮಲ್ಟಿನ್ಯಾಷನಲ್ ಕಂಪ್ನಿಗಳಿಗೆ ಕೆಲಸ ಮಾಡ್ತಾನೆ. ಅವ್ರಿಗೆ ಬೇರೆ ಏನೂ ಕೆಲಸಗಳಿರೋಂಗಿಲ್ಲ. ಅವರು ಜಾಸ್ತಿ ಓದಬೇಕು. ಅವ್ರ ಮಕ್ಕಳನ್ನ ಏನು ಅನ್ಕೊತಾರೆ ಅವರು, ನನ್ನ ಮಗ ಡಾಕ್ಟರ್ ಆಗಬೇಕು, ನನ್ನ ಮಗ ಇಂಜಿನಿಯರ್ ಆಗಬೇಕು, ನನ್ನ ಮಗ MNC ಕಂಪ್ನಿಯೊಳಗೆ ಕೆಲಸ ಮಾಡಬೇಕು. ಅವನು ಅದೇ ಥರ ಕೆಲಸ ಮಾಡ್ತಾ ಇರ್ತಾನೆ. ಅವನಿಗೆ ಸಮಯನೇ ಇರೋಲ್ಲ. ಅವನು ಬೆಳಗಿಂದ ಸಾಯಂಕಾಲವರೆಗೂ ಕೆಲಸ ಮಾಡ್ತಾನೆ. ಸಮಯ ಸಿಕ್ಕಾಗ ಅವನು ತಮ್ಮ ಮೊಬೈಲ್ಗಳನ್ನು ಗ್ಯಾಜೆಟ್ಗಳನ್ನು ನೋಡ್ತಾನೆ. ಮಕ್ಕಳ ಜೋಡಿನೂ ಸಮಯ ಕಳೆಯೋದು ಬಹಳ ಕಷ್ಟ. ಅವರು ಮಕ್ಕಳುಗಳಿಗೆ ಸಂಸ್ಕಾರಗಳನ್ನೇ ಕೊಡಲ್ಲ. ಧರ್ಮದ ಬಗ್ಗೆ ಗೊತ್ತೂ ಆಗಲ್ಲ, ಧರ್ಮದ ಬಗ್ಗೆ ತಿಳ್ಕೊಳ್ಳೋನು ಹೇಳಲ್ಲ. ಸೊ ಇದರ ಕೊನೆ ನಿದರ್ಶನ ಅಥವಾ ಕೊನೆ ಸಂಗತಿ ಏನು ಅಂತ ಹೇಳಿದ್ರೆ, ಒಟ್ಟಾಗಿರಲು ಸಾಧ್ಯ ಆಗಂಗಿಲ್ಲ. ಯಾವಾಗ ಒಟ್ಟಾಗಿರಲು ಆವಾಗ ಈ ಥರದ ಘಟನೆಗಳಾಗ್ತವೆ. ನಾವು ನೋಡಿರ್ಬೋದು, ನೀವು ಮಧ್ಯಪ್ರದೇಶದಲ್ಲಿ ಬಟೆಂಗೆ ನಹಿ ತೋ ಕಟೆಂಗೆ ಅಂತ ಹೇಳಿದ್ವಿ. ನಾವು ಯಾವಾಗ ಒಂದುಗೂಡ್ತೀವೋ ಆವಾಗ ನಾವು ಸಾಯಂಗಿಲ್ಲ ಅಂತ ಹೇಳ್ತೇವೆ. ಆವಾಗ ಅದರದ್ದು ಅಲ್ಲಿ ಫಲ ಕೊಡ್ತು. ಅವರು ಒಟ್ಟಿಗೆ ಇದ್ದರು, ಅದಕ್ಕೆ ಅವರು ಗೌರ್ಮೆಂಟ್ ಬಂತು. ಒಟ್ಟಿಗಿದ್ರು, ಒಟ್ಟಾರೆ ಇದ್ದರು. ಮೋದಿ ಹೇಳಿದಾಗ ಏಕತೆ ಸೇಫ್ ಅಂತ ಮೋದಿಜಿಗಳು ಕೂಡ ಹೇಳಿದ್ದಾರೆ. ಸರಿ ಇದೆ. ಬಟ್ ಇಲ್ಲಿ ಏಕತೆಯನ್ನು ಈ ಥರದ ಒಂದು ಜಾಲ ಒಳಗೆ ಇವರನ್ನು ಬೇಕಂತ ಸಿಗಿಸ್ತಾ ಇದ್ದಾರೇನೋ ಅಂತ ಅನಿಸುತ್ತೆ. ಆದರೆ ಯಾರು ದೇಶಭಕ್ತ ಹಿಂದೂಗಳಂತಿದ್ದಾರೆ, ಧರ್ಮಭಕ್ತ ಹಿಂದೂಗಳಂತಿದ್ದಾರೆ, ಅವರು ಇವತ್ತಿಗೂ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರು ಜಾಗೃತಿಗೋಸ್ಕರ ಜನರಿಗೆ ಹೇಳಿದಾಗೂ ಕೂಡ ಬಟ್ ಜಾಗೃತ ಆಗ್ತಾ ಇದ್ದಲ್ಲ. ಅವರು ತಮ್ಮ ಲೋಕದಲ್ಲೇ ಇದ್ದಾರೆ. ಇದು ಅವನತಿಗೆ ಕಾರಣ ಆಗ್ತದೆ. ಕೊನೆಗೇನಾಗ್ತದೆ, ಅವನತಿಗೆ ಕಾರಣ ಅಷ್ಟೇ ಅಲ್ಲ, ಯಾರು ಧರ್ಮಪರ ಇದ್ದಾರೆ, ಯಾರು ಅಧರ್ಮದ ಪರ ಇದ್ದಾರೆ. ಅದು ಹಿಂದೂ ಸಮಾಜದಲ್ಲಿ 2 ಭಾಗಗಳಾಗ್ತವೆ. ಯಾರು ಧರ್ಮದ ಪರ ಇದ್ದಾರೆ ಅವರು ಮುಸಲ್ಮಾನರ ಮೇಲೆ ದಂಡೆತ್ತಾರೆ, ಅವರವರ ಮೇಲೆ ಕಚ್ಚಾಟಗಳಾಗ್ತವೆ. ಭಾರತ ಉಳಿಯಂಗಿಲ್ಲ, ಭಾರತ ತುಂಡಾಗಿ ಹೋಗ್ತದೆ.
ಭಾರತ ಇದೇನು ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ನಾವೇನು ಜಗತ್ತಿಗೆ ತೋರಿಸ್ತೇವೆ ಅದು ಉಳಿಯಲ್ಲ. ಸೊ ಕೊನೆಗೆ ಹಿಂದೂನೂ ಉಳಿಯಲ್ಲ, ಕೊನೆಗೆ ಮುಸಲ್ಮಾನನೂ ಉಳಿಯಲ್ಲ. ಆದರೆ ಹಿಂದೂ ಉಳಿತಾನೆ. ನಾವು ನೋಡಿರ್ಬೋದು, ಇದು ಸನಾತನ ಧರ್ಮ ಕೋಟ್ಯಾನು ವರ್ಷಗಳಿಂದ ಹಿಂದೂ ಇವತ್ತಿಗೂ ಬೆಳೆದು ಬಾಳ್ತಾ ಇದ್ದಾನೆ. 1000 ವರ್ಷಗಳ ದಾಸ್ಯತೆ ಇದ್ರೂ ಕೂಡ ಹಿಂದೂ ಸಮಾಜ, ಹಿಂದೂ ದೇವರುಗಳು ಇನ್ನೂ ಇದ್ದಾರೆ. ಆದರೆ ಮುಸಲ್ಮಾನ ಸಮಾಜ ಇನ್ನೊಂದು ಶಬ್ದದಾಗ ಇರಲಿಕ್ಕಿಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಹಿಂದೂ ಮತ್ತು ಮುಸಲ್ಮಾನ್ ಅನ್ನೋಕ್ಕಿಂತ ಮಾನವತೆ ಬಹಳ ಮುಖ್ಯ. ಸೊ ಅವನು ಇವನಿಗೆ ಹೊಡಿತಾನ ಅಂತ ಹೇಳಿದ್ರೆ ಅವನಿಗೆ ಹೊಡಿತಾನ ಅಂತಾರೆ. ಮನೆಯೊಳಗಿರುವಂಥ ಎಲ್ಲ ತಾಯಿಯಂದರಿಗೂ, ಎಲ್ಲ ಮಕ್ಕಳಿಗೂ, ಎಲ್ಲ ಗಂಡು ಹೆಣ್ಣಂದರಿಗೂ ಎಲ್ರಿಗೂ ತೊಂದರೆ ಆಗುತ್ತದೆ. ಅದು ಈ ಮನೆಯಲ್ಲಿ ಇರ್ಬೋದು, ಅದು ಆ ಮನೆಯಲ್ಲಿ ಇರ್ಬೋದು. ಆದರೆ ಅದು ಜಾತಿ ಬಂದಿರ್ತದೆ, ನಾವು ಸಮಾಜ ಹುಟ್ಕೊಂಡು ಬಂದಿರ್ತದೆ. ಹೌದು, ಅದನ್ನು ಯಾವ್ದಾರ ಜಾತಿ ಒಳಗೆ ನಾವು ಹುಟ್ಟಲೇಬೇಕು. ಯಾಕಂದ್ರೆ ಸಮಾಜ ವ್ಯವಸ್ಥೆ ಹಂಗಿದೆ, ಅದು ಹುಟ್ಟಿರ್ತಾರೆ. ಆದರೆ ಯಾರಿಗೂ ಸಮಸ್ಯೆ ಆಗಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು. ಎಲ್ಲರೂ ಕೂಡಿ ಭಾರತವನ್ನು ಒಗ್ಗಟ್ಟಾಗಿ, ಭಾರತವನ್ನು ಉತ್ತುಂಗ ಸ್ಥಾನದಲ್ಲಿ ಇರುವಂಥ ಪ್ರಯತ್ನವನ್ನು ಮಾಡಬೇಕು. ಭಾರತ ಮಾತೆಯನ್ನು ಉತ್ತುಂಗ ಸ್ಥಾನದಲ್ಲಿ ಇರುವಂಥ ಪ್ರಯತ್ನ ಮಾಡಬೇಕು. ಆವಾಗ ಮಾತ್ರ ನಾವು ಭಾರತ ಅಮೇರಿಕವನ್ನು ಕೂಡ ಮೀರಿಸಿ ದೊಡ್ಡ ಪ್ರಮಾಣದಲ್ಲಿ ಮುಂದೆ ಹೋಗ್ತೀವಿ. ಆದರೆ ನಮ್ಮೊಳಗೆ ಕಚ್ಚಾಡ್ಕೊಂಡು ಕುಂತ್ರೆ, ನಮ್ಮೊಳಗೆ ಬೇಡಾದವರು ಏನೋ ವಿಷಯಗಳನ್ನು ಹೇಳ್ತಾರೆ, ನಾವು ಅದನ್ನು ಕೇಳ್ತೀವಿ, ನಾವು ಇದನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಅದು ದೊಡ್ಡ ಮೂರ್ಖತನದ ಕೆಲಸ ಆಗ್ತದೆ ಅಂಥೇಳಿ ಈ ಮೂಲಕ ಹೇಳ್ತೀನಿ. ಸೊ ಈ ಹೊತ್ತಿನ ಒಂದು ವಿಶೇಷ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಭಾರತ ಸರ್ವಧರ್ಮವನ್ನು ಒಪ್ಪಿಕೊಂಡಿರುವಂಥ ರಾಷ್ಟ್ರ. ಆಮೇಲೆ ಎಲ್ಲ ಧರ್ಮದ ಎಲ್ಲ ಜಾತಿಗಳ ಜನಗಳು ಸಂತೋಷದಿಂದ ಪ್ರೀತಿ ಗೌರವಪೂರ್ವಕವಾಗಿ ಇಲ್ಲಿದ್ದೀವಿ. ಆದರೆ ಬಾಂಗ್ಲಾದೇಶದಲ್ಲಿರುವಂಥ ಅಲ್ಪಸಂಖ್ಯಾತರು ಹಿಂದೂಗಳು ಕಡಿಮೆ ಆಗ್ತಾ ಹೋದರು. ಅದೇ ಥರ ಪಾಕಿಸ್ತಾನದಲ್ಲಿರುವಂಥ ಅಲ್ಪಸಂಖ್ಯಾತರು ಹಿಂದೂಗಳು ಕಡಿಮೆ ಆಗ್ತಾ ಹೋದರು. ಹಿಂದೂಗಳಿಗಾಗಿ ಇರುವಂಥ ಒಂದೇ ಒಂದು ರಾಷ್ಟ್ರ, ಅದು ಭಾರತ. ಅದನ್ನು ಉಳಿಸ್ಕೊಳ್ಳೋಣ, ಬೆಳೆಸ್ಕೊಳ್ಳೋಣ. ಅದೇ ರೀತಿ ಇನ್ನೊಂದು ಧರ್ಮಕ್ಕೂ ನಾವು ಗೌರವ ಕೊಡೋಣ. ಆ ಧರ್ಮದವರು ನಮ್ಮ ಜೊತೆ ಒಳ್ಳೆ ರೀತಿಯಿಂದ ಪ್ರೀತಿಪೂರ್ವಕ ಬೆರೀಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.